ಇವತ್ತು ನಾನ್ ನಿಮ್ಗೆ ಒಂದು ಕತೆ ಹೇಳ್ಬೇಕು. ಇದು ಬರೀ ಕತೆಯಲ್ಲ, ನಮ್ಮ ರಕ್ತದಲ್ಲಿ ಹರಿಯುತ್ತಿರೋ 2500 ವರ್ಷಗಳ ಇತಿಹಾಸ. ನಾವಿವತ್ತು ಆರಾಮಾಗಿ ಕನ್ನಡ ಮಾತಾಡ್ತಾ ಇದ್ದೀವಿ ಅಂದ್ರೆ ಇದರ ಹಿಂದೆ ಸಾವಿರಾರು ವರ್ಷಗಳ ಯುದ್ಧಗಳಿವೆ, ರಾಜರ ಬಲಿದಾನಗಳಿವೆ, ಅದೆಷ್ಟೋ ಜನರ ಹೋರಾಟವಿದೆ. ಅಶೋಕನ ಕಾಲದಿಂದ ಶುರುವಾಗಿ ಇವತ್ತಿನ ಹಿಂದಿ ಹೇರಿಕೆ, ಹಾಗೆ 2026ರಲ್ಲಿ ನಾವು ಎದುರಿಸ್ತಿರೋ ಸವಾಲುಗಳವರೆಗೆ ಕನ್ನಡ ಹೇಗ್ ಬಂತು ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಕನ್ನಡ ಅನ್ನೋದು ಇವತ್ತು ನಿನ್ನೆದಲ್ಲ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲೇ ಸಾಮ್ರಾಟ್ ಅಶೋಕನ ಕಾಲದಲ್ಲಿ ನಮ್ಮ ಕರ್ನಾಟಕದ ಬ್ರಹ್ಮಗಿರಿ ಶಾಸನಗಳಲ್ಲಿ ಇಸಿಲ ಅನ್ನೋ ಪದ ಸಿಗುತ್ತೆ. ಅಂದ್ರೆ ಆಗಲೇ ಇಲ್ಲಿ ಒಂದು ಭಾಷೆ ಚಾಲ್ತಿಯಲ್ಲಿತ್ತು. ಆದರೆ ನಮಗೆ ಅಧಿಕೃತವಾಗಿ ಸಿಕ್ಕ ಮೊದಲ ಪೂರ್ಣ ಕನ್ನಡ ಶಾಸನ ಅಂದ್ರೆ ಹಲ್ಮಿಡಿ ಶಾಸನ. ಇದು ಸಿಕ್ಕಿದ್ದು ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ. ಇದರ ಇಸ್ವಿ ಸುಮಾರು ಕ್ರಿಸ್ತಶಕ 450. ಕದಂಬರ ಕಾಲದ ಈ ಶಾಸನವೇ ನಮಗೆ ಕನ್ನಡದ ಪ್ರಾಚೀನತೆಗೆ ದೊಡ್ಡ ಪುರಾವೆ. ಕನ್ನಡವನ್ನ ಕೇವಲ ಕವಿಗಳು ಬೆಳೆಸಲಿಲ್ಲ, ನಮ್ಮ ರಾಜರು ಯುದ್ಧ ಭೂಮಿಯಲ್ಲಿ ರಕ್ತ ಸುರಿಸಿ ಬೆಳೆಸಿದರು. ಕದಂಬರು ಕ್ರಿಸ್ತಶಕ 345ರಿಂದ 525ರವರೆಗೆ ಮಯೂರ ಶರ್ಮ ಸ್ಥಾಪಿಸಿದ ಈ ಮನೆತನ ಕನ್ನಡದ ಮೊದಲ ಸಾಮ್ರಾಜ್ಯ. ಪಲ್ಲವರ ಜೊತೆ ಯುದ್ಧ ಮಾಡಿ ಕನ್ನಡದ ಅಸ್ಮಿತೆ ಕಾಪಾಡಿದ್ದ. ನಂತರ ಬಂದಿದ್ದೇ ಬಾದಾಮಿ ಚಾಲುಕ್ಯರು. ಅದು ಕ್ರಿಸ್ತಶಕ 543ರಿಂದ 753ರವರೆಗೆ. ಇಲ್ಲಿ ನಮಗೆ ಸಿಗೋ ಹೀರೋ ಅಂದ್ರೆ ಇಮ್ಮಡಿ ಪುಲಕೇಶಿ. ಇವನು ಎಷ್ಟು ಪವರ್ಫುಲ್ ಅಂದ್ರೆ ಉತ್ತರ ಭಾರತದ ಮಹಾನ್ ರಾಜ ಹರ್ಷವರ್ಧನನನ್ನ ನರ್ಮದಾ ನದಿ ತೀರದಲ್ಲಿ ಕ್ರಿಸ್ತಶಕ 618ರಲ್ಲಿ ಸೋಲಿಸಿದ್ದ. ಇದು ಕನ್ನಡಿಗರ ದೈತ್ಯ ಶಕ್ತಿಯ ಪ್ರದರ್ಶನವಾಗಿತ್ತು. ಪುಲಕೇಶಿ ಅದ್ಭುತವಾದ ದೈತ್ಯ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದ. ನಂತರ ಕ್ರಿಸ್ತಶಕ 753ರಿಂದ 982ರವರೆಗೆ ರಾಷ್ಟ್ರಕೂಟರು ಬರ್ತಾರೆ. ನೃಪತುಂಗನ ಕವಿರಾಜ ಮಾರ್ಗ ಬಂದಿದ್ದೇ ಇವರ ಕಾಲದಲ್ಲಿ. ಇವರು ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡನ್ನ ಹಬ್ಬಿಸಿದ್ದರು. ನೆಕ್ಸ್ಟ್ ಕ್ರಿಸ್ತಶಕ 1026ರಿಂದ 1343ರವರೆಗೆ ಹೊಯ್ಸಳರು ಬರ್ತಾರೆ. ಇವರು ದೆಹಲಿ ಸುಲ್ತಾನರ ಆಕ್ರಮಣವನ್ನ ತಡೆದು ನಿಂತು ಕನ್ನಡದ ವಾಸ್ತುಶಿಲ್ಪತತೆ ಗರಿಮೆಯ ಮುನ್ನುಡಿಯಾಗಿದ್ರು. ನೆಕ್ಸ್ಟ್ ಬಂದಿದ್ದು ವಿಜಯನಗರ ಸಾಮ್ರಾಜ್ಯ. ಅದು ಕ್ರಿಸ್ತಶಕ 1336ರಿಂದ 1646. ಹಕ್ಕಬುಕ್ಕರಿಂದ ಸ್ಥಾಪಿತವಾದ ಈ ಸಾಮ್ರಾಜ್ಯ ಕನ್ನಡದ ಚಿನ್ನದ ಯುಗ ಆಗಿತ್ತು. 1565ರಲ್ಲಿ ತಾಳಿಕೋಟೆ ಯುದ್ಧದ ನಂತರ ಇದು ಸೊರಗಿದ್ರೂ ಕನ್ನಡದ ಕಿಚ್ಚು ಆರಿರ್ಲಿಲ್ಲ. ಇವೆಲ್ಲ ಸ್ವತಂತ್ರ ಪೂರ್ವದ ಕನ್ನಡಿಗರ ಇತಿಹಾಸವಾದರೂ ಸ್ವತಂತ್ರ ನಂತರ ಕನ್ನಡ ಭಾಷೆಯ ಮೇಲಿನ ದಬ್ಬಾಳಿಕೆಗಳು ಕಡಿಮೆ ಆಗಲಿಲ್ಲ. ಆಗ 1980ರಿಂದ 82ರವರೆಗೆ ಮತ್ತೊಂದು ಹೋರಾಟ ನಡೆಯುತ್ತೆ. ನೀವು ಕೇಳಿರ್ಬಹುದು, ಕನ್ನಡಕ್ಕಾಗಿ ನಡೆದ ಅತಿದೊಡ್ಡ ಹೋರಾಟ ಅಂದ್ರೆ ಅದು ಗೋಕಾಕ್ ಚಳುವಳಿ. ಹಾಗಾದ್ರೆ ಅದ್ಯಾಕೆ ನಡೀತು? ಆಗ ಶಾಲೆಗಳಲ್ಲಿ ಸಂಸ್ಕೃತಕ್ಕೆ ಮೊದಲ ಆದ್ಯತೆ ಇತ್ತು, ಕನ್ನಡಕ್ಕೆ 2ನೇ ಸ್ಥಾನ ಇತ್ತು. ಇದನ್ನ ವಿರೋಧಿಸಿ ವೀಕ್ರು ಗೋಕಾಕ್ ಸಮಿತಿ ವರದಿ ನೀಡಿತ್ತು. ಈ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ದು ಡಾಕ್ಟರ್ ರಾಜ್ಕುಮಾರ್, ಪ್ರೊಫೆಸರ್ ವಿನಾಯಕ್ ಕೃಷ್ಣ ಗೋಕಾಕ್, ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್, ಜಿ ನಾರಾಯಣ, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್, ರವಿಚಂದ್ರನ್, ಲೋಕೇಶ್, ಅನಂತ್ ನಾಗ್, ಜೈ ಜಗದೀಶ್. ಇವ್ರ ಜೊತೆ ಇಡೀ ಕರ್ನಾಟಕವೇ ರಸ್ತೆಗಿಳಿದಿತ್ತು. ಇದರ ಫಲವಾಗಿ ಕನ್ನಡಕ್ಕೆ ಶಾಲಾ ಶಿಕ್ಷಣದಲ್ಲಿ ಪ್ರಥಮ ಭಾಷೆಯ ಸ್ಥಾನ ಸಿಕ್ತು. ಈಗ ಪ್ರೆಸೆಂಟ್ ಡೇಸ್ನಲ್ಲಿ ಆಗ್ತಿರೋದು ಹಿಂದಿ ರಾಷ್ಟ್ರೀಯ ಭಾಷೆನಾ ಅಂತ. ಅಂಡ್ ಇವತ್ತು ದೊಡ್ಡ ಚರ್ಚೆ ಅಂದ್ರೆ ಹಿಂದಿ ಮತ್ತು ಕನ್ನಡದ ನಡುವಿನ ಸಂಘರ್ಷ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಕೇಳಿ. ಭಾರತಕ್ಕೆ ಯಾವುದೇ ರಾಷ್ಟ್ರ ಭಾಷೆ ಅಂದ್ರೆ ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ. ಹಿಂದಿ ಕೇವಲ ಅಧಿಕೃತ ಭಾಷೆ, ಓನ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಷ್ಟೇ. ನೆಕ್ಸ್ಟ್, ಹಿಂದಿ ಮಾರ್ಕ್ಸ್ ಕಾರ್ಡ್ ವಿವಾದ. ಇತ್ತೀಚೆಗೆ ಕೆಲವು ಎಕ್ಸಾಮ್ಸ್ಗಳಲ್ಲಿ ಹಿಂದಿಯನ್ನ ಕಡ್ಡಾಯ ಮಾಡೋದನ್ನ ತೆಗೆದುಹಾಕಲಾಯಿತು. ಯಾಕಂದ್ರೆ ಅದು ಕನ್ನಡಿಗರಿಗೆ ಉದ್ಯೋಗದ ವಿಷಯದಲ್ಲಿ ಅನ್ಯಾಯ ಮಾಡ್ತಿತ್ತು. ಹಿಂದಿ ಹೇರಿಕೆಯಿಂದ ನಮ್ಮ ಸ್ಥಳೀಯ ಭಾಷೆಗಳ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಿದೆ ಅನ್ನೋದು ಈಗಿನ ಹೋರಾಟಗಾರರ ವಾದ ಆಗಿತ್ತು. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಕೂಡ ತ್ರಿಭಾಷಾ ಸೂತ್ರವನ್ನ ಅಥವಾ ತ್ರಿಭಾಷಾ ನೀತಿಯನ್ನ ಬಲವಾಗಿ ವಿರೋಧ ಮಾಡಿದ್ರು. ಇದನ್ನ ತ್ರಿಭಾಷಾ ತ್ರಿಶೂಲ ಅಂತ ಕರೆದು ಕನ್ನಡಿಗರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹಿಂದಿ ಹೇರಿಕೆಯನ್ನ ವಿರೋಧಿಸಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಬೇಕು ಅಂಡ್ ಕನ್ನಡ ಮಾಧ್ಯಮಕ್ಕೆ ಆದ್ಯತೆ ನೀಡಬೇಕು ಅಂತ 1980ರ ದಶಕದ ಆರಂಭದಲ್ಲಿ ನಡೆದ ಗೋಕಾಕ್ ಚಳವಳಿಯ ಟೈಮ್ನಲ್ಲೇ ಹೇಳಿದ್ರು. ಪ್ರಸ್ತುತ ದಿನಗಳಲ್ಲಿ ಕನ್ನಡಕ್ಕೆ ಅವಮಾನಗಳಾಗ್ತಿದೆ.
ಇವತ್ತು ನಾವು 2026ರಲ್ಲಿದ್ದೀವಿ. ಈಗ ಯುದ್ಧಗಳು ಕತ್ತಿಗಳಿಂದ ನಡೀತಿಲ್ಲ, ಡಿಜಿಟಲ್ ಜಗತ್ತಿನಲ್ಲಿ ನಡೀತಿದೆ. ಕನ್ನಡಕ್ಕೆ ಅವಮಾನಗಳು ತುಂಬಾ ಆಗಿದವೆ. ಗೂಗಲ್ ಸರ್ಚ್ನಲ್ಲಿ ಕನ್ನಡಕ್ಕೆ ಅವಮಾನವಾದಾಗ ಇಡೀ ಕರ್ನಾಟಕ ಒಂದಾಗಿ ಪ್ರತಿಭಟಿಸಿತ್ತು. ಮೆಟ್ರೋಗಳಲ್ಲಿ ಹಿಂದಿ ಹೇರಿಕೆ ವಿರುದ್ಧ ನಮ್ಮ ಮೆಟ್ರೋ ಹಿಂದಿ ಬೇಡ ಅನ್ನೋ ಚಳುವಳಿ ನಡೀತು. ಹಾಗೆ ಕನ್ನಡ ಬೋರ್ಡ್ಗಳನ್ನ ಹಾಕೋದಿಲ್ಲ, ಮತ್ತೆ ಹೊರ ರಾಜ್ಯಗಳಿಂದ ಬಂದಿರೋರು ಕನ್ನಡ ಮಾತಾಡಲ್ಲ. ಇಂತಹ ಅವಮಾನಗಳ ವಿರುದ್ಧ ಕನ್ನಡ ರಕ್ಷಣಾ ವೇದಿಕೆಗಳು, ಕನ್ನಡ ಪರ ಹೋರಾಟಗಾರರು ಹೋರಾಟಗಳನ್ನ ಮಾಡಿದ್ರು. ಇನ್ನೊಂದು ಕಡೆ ಪರಭಾಷೆಗಳ ಪ್ರಭಾವ ಹೆಚ್ಚಾಗ್ತವೆ. ಇಲ್ಲಿ ಇಂಗ್ಲಿಷ್ ಉದ್ಯೋಗಕ್ಕಾಗಿ ಬೇಕು, ಆದರೆ ಮನೆಯಲ್ಲಿ ಮನಸ್ಸಿನಲ್ಲಿ ಕನ್ನಡ ಇರಬೇಕು. ಪರಭಾಷೆಗಳು ಬಂದಿದ್ದು ವ್ಯಾಪಾರಕ್ಕಾಗಿ, ಆದರೆ ಕನ್ನಡ ಇರೋದು ನಮ್ಮ ಸಂಸ್ಕಾರಕ್ಕಾಗಿ. ಈಗ ಕನ್ನಡ ರಾಷ್ಟ್ರ ಭಾಷೆ ಯಾಕಾಗಬಾರ್ದು? ನೋಡಿ, ಭಾರತ ವೈವಿಧ್ಯಮಯ ದೇಶ. ಇಲ್ಲಿ ಯಾವುದೇ ಒಂದು ಭಾಷೆಯನ್ನ ಎಲ್ಲರ ಮೇಲೆ ಹೇರೋದು ಸಂವಿಧಾನದ ಆಶಯಕ್ಕೆ ವಿರುದ್ಧ. ಕನ್ನಡ 2500 ವರ್ಷ ಹಳೆಯದು. ಹಿಂದಿ ಹುಟ್ಟಿದ್ದು ಕೇವಲ ಕೆಲವು 1000ರಿಂದ 1300 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಹಾಗಾಗಿ ಎಲ್ಲ ಭಾಷೆಗಳು ಸಮಾನ ಅನ್ನೋದೇ ಇವತ್ತಿನ ಸತ್ಯ. ಹಾಗಾದ್ರೆ ಕನ್ನಡ ರಾಷ್ಟ್ರೀಯ ಭಾಷೆ ಆದ್ರೆ ಹೇಗಿರುತ್ತೆ? ಈಗ ಒಂದು ಕ್ಷಣ ಕಣ್ಣು ಮುಚ್ಚಿ ಹಾಗೆ ಇಮ್ಯಾಜಿನ್ ಮಾಡ್ಕೊಡಿ. ಒಂದು ವೇಳೆ ದೆಹಲಿಯ ಸಂಸತ್ನಲ್ಲಿ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲ ಸಂಸದರು ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸ್ತಿದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲೂ ಹಿಂದಿ ಅಥವಾ ಇಂಗ್ಲಿಷ್ ಬೋರ್ಡ್ಗಳಿಲ್ದೆ ಬರೀ ಹಳದಿ ಕೆಂಪು ಬಣ್ಣದ ಕನ್ನಡದ ನೇಮ್ ಬೋರ್ಡ್ಗಳಿದ್ರೆ ಹೇಗಿರ್ತಿತ್ತು? ಒಂದು ವೇಳೆ ಕನ್ನಡ ರಾಷ್ಟ್ರ ಭಾಷೆಯಾದ್ರೆ ಭಾರತದ ಸುಪ್ರೀಂ ಕೋರ್ಟ್ ತೀರ್ಪುಗಳು ಕನ್ನಡದಲ್ಲಿ ಹೊರಬರ್ತಿದ್ವು. ದೇಶದ ಪ್ರತಿಯೊಂದು ಕಾನೂನು, ಸಂವಿಧಾನದ ಕಾಪೀಸ್ ಅಥವಾ ಪ್ರಿಂಟಿಂಗ್ಗಳೆಲ್ಲ ಅಚ್ಚ ಕನ್ನಡದಲ್ಲಿ ಇರ್ತಿದ್ವು. ಉತ್ತರ ಭಾರತದ ಒಬ್ಬ ವಿದ್ಯಾರ್ಥಿ ಕೇಂದ್ರ ಸರ್ಕಾರದ ಕೆಲಸ ಬೇಕಂದ್ರೆ ಮೊದಲು ಕನ್ನಡ ಪರೀಕ್ಷೆ ಪಾಸ್ ಮಾಡಬೇಕಾದ ಅನಿವಾರ್ಯತೆ ಇರ್ತಿತ್ತು. ಇವತ್ತು ನಾವು ಹಿಂದಿ ಅಥವಾ ಇಂಗ್ಲಿಷ್ ಕಲಿಯಲು ಪಡ್ತಿರೋ ಕಷ್ಟನ ಇಡೀ ದೇಶ ಪಡ್ತಿತ್ತು. ಥಿಂಕ್ ಮಾಡಿ, ಮುಂಬೈ ಅಥವಾ ದೆಹಲಿಯ ಬ್ಯಾಂಕ್ ಕಡೆಗೆ ಹೋದಾಗ ಬ್ಯಾಂಕ್ನ ವರ್ಕರ್ಸ್ ನಿಮ್ಮ ಜೊತೆ ಬನ್ನಿ ಸರ್, ಏನ್ ಕೆಲಸ ಆಗ್ಬೇಕಿತ್ತು ಅಂತ ಕನ್ನಡದಲ್ಲಿ ಕೇಳ್ತಿದ್ರೆ ಹೇಗಿರ್ತಿತ್ತು? ಬ್ಯಾಂಕಿಂಗ್ ಫಾರ್ಮ್ಗಳು, ರೈಲ್ವೆ ಟಿಕೆಟ್ಗಳು ಎಲ್ಲವೂ ಕನ್ನಡಮಯವಾಗಿರ್ತಿತ್ತು. ಇದರಿಂದ ಕನ್ನಡಿಗರಿಗೆ ದೇಶದ ಯಾವುದೇ ಮೂಲೆಯಲ್ಲಾದ್ರೂ ಕೆಲಸ ಸಿಗೋದು ಸುಲಭ ಆಗ್ತಿತ್ತು. ಕನ್ನಡ ರಾಷ್ಟ್ರ ಭಾಷೆಯಾಗಿದ್ರೆ ನಮ್ಮ ಪಂಪ, ರನ್ನ, ಜನ್ನ, ಬಸವಣ್ಣನವರ ವಚನಗಳು ಇಡೀ ಭಾರತದ ಪಠ್ಯ ಪುಸ್ತಕಗಳಲ್ಲಿ ಕಡ್ಡಾಯವಾಗಿರ್ತಿದ್ವು. ಕುವೆಂಪು ಅವರ ರಾಮಾಯಣ ದರ್ಶನಂ ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲೂ ಇರ್ತಿತ್ತು. ಇವತ್ತು ನಾವು ಹೇಗೆ ಬಾಲಿವುಡ್ ಸಿನಿಮಾಗಳನ್ನ ನೋಡಿ ಹಿಂದಿ ಕಲ್ತಿದೀವೋ ಹಾಗೆ ಇಡೀ ದೇಶ ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮ ಸಂಸ್ಕೃತಿಯನ್ನ ಕಲಿಲೇಬೇಕಿತ್ತು. ಇದು ಅಸಾಧ್ಯವೇನಲ್ಲ, ಯಾಕಂದ್ರೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ಅದ್ಭುತ ಕವಿಗಳು ನಮ್ಮ ಕನ್ನಡಿಗರು, ಕರ್ನಾಟಕದವರು. ಹಾಗೆ ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡದ ಬಾವುಟ ನರ್ಮದಾ ನದಿಯ ಆಚೆಗೂ ಹಾರಿತ್ತು. ನಮ್ಮ ಭಾಷೆಗೆ ಆ ಶಕ್ತಿ ಇತ್ತು. ಅಂದು ರಾಜಕೀಯವಾಗಿ ನಾವು ಗೆದ್ದಿದ್ವಿ. ಇವತ್ತು ಭಾಷೆಯಾಗಿ ಗೆದ್ದಿದ್ರೆ ಭಾರತದ ಮುಖಪುಟವೇ ಬದಲಾಗ್ತಿತ್ತು. ಕನ್ನಡ ರಾಷ್ಟ್ರೀಯ ಭಾಷೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದು ಇಮ್ಯಾಜಿನ್ ಅಷ್ಟೇ. ಕನ್ನಡ ಅನ್ನೋದು ಬರೀ ಅಕ್ಷರ ಅಲ್ಲ, ಅದು ಅಶೋಕನ ಶಾಸನದಿಂದ ಹಲ್ಮಿಡಿ ಶಾಸನದವರೆಗೂ ಕೆತ್ತಲ್ಪಟ್ಟ ಹಠ. ಇಮ್ಮಡಿ ಪುಲಕೇಶಿಯ ಖಡ್ಗದ ಏಟು, ಗೋಕಾಕ್ ಚಳುವಳಿಯ ಧ್ವನಿ. 2500 ವರ್ಷಗಳ ಇತಿಹಾಸವನ್ನ ಉಳಿಸ್ಕೊಂಡು ಬಂದಿರೋ ನಮ್ಗೆ ಇವತ್ತಿನ ಸಣ್ಣ ಪುಟ್ಟ ಸವಾಲ್ಗಳು ದೊಡ್ಡದಲ್ಲ, ಆದ್ರೆ ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು, ಕನ್ನಡಿಗರನ್ನ ಬೆಳೆಸ್ಬೇಕು. ಇತಿಹಾಸ ಯಾವಾಗ್ಲೂ ಗೆದ್ದವರ ಪರವಾಗಿರುತ್ತೆ. ನಾವು ನಮ್ಮ ಭಾಷೆನ ಗೆಲ್ಸೋಣ. ನಿಮ್ಗೇನನ್ಸುತ್ತೆ? ಕನ್ನಡ ರಾಷ್ಟ್ರ ಭಾಷೆ ಆಗ್ಬೇಕಾ ಅಥವಾ ಎಲ್ಲ ಭಾಷೆಗಳು ಈಕ್ವಲ್ ಆಗಿರ್ಬೇಕಾ? ಕಮೆಂಟ್ ಮಾಡಿ.